ನಮಸ್ಕಾರ ಸ್ನೇಹಿತರೆ, ಮಿಸ್ಟಿಕ್ ಹೆರಿಟೇಜ್ ಟ್ರೇಲ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ಕಬಿನಿ ಸಫಾರಿಯ ಆರಂಭದಲ್ಲೇ ನಮ್ಮನ್ನು ಸ್ವಾಗತಿಸುತ್ತಿರುವುದು ಭಾರತದ ರಾಷ್ಟ್ರಪಕ್ಷಿ ನವಿಲು. ನವಿಲನ್ನು ನೋಡಿದ್ರೆ ಅದರ ಬಣ್ಣ, ಗರಿಗಳ ಸೌಂದರ್ಯ ಮತ್ತು ಗಾಂಭೀರ್ಯ ಎಲ್ಲರನ್ನೂ ಆಕರ್ಷಿಸುತ್ತದೆ. ಆದರೆ ನವಿಲು ತನ್ನ ಗರಿಗಳನ್ನು ಹರಡಿ ನೃತ್ಯ ಮಾಡೋದೇಕೆ ಎಂದು ನಿಮಗೆ ಗೊತ್ತೇ? ಬಹುತೇಕ ಜನರು ಮಳೆ ಬರಲಿದೆ ಎಂದು ನವಿಲು ಕುಣಿಯುತ್ತದೆ ಎಂದು ನಂಬುತ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ನವಿಲು ಮುಖ್ಯವಾಗಿ ಹೆಣ್ಣು ನವಿಲನ್ನು ಆಕರ್ಷಿಸಲು ತನ್ನ ಗರಿಗಳನ್ನು ಹರಡಿ ನೃತ್ಯ ಮಾಡುತ್ತದೆ. ಇದು ಅದರ ಪ್ರಣಯ ಪ್ರದರ್ಶನದ ಒಂದು ಭಾಗ. ಆದರೆ ಮಳೆಗಾಲದಲ್ಲಿ ಈ ನೃತ್ಯವನ್ನು ಹೆಚ್ಚು ನೋಡಲು ಸಾಧ್ಯವಾಗುತ್ತದೆ, ಏಕೆಂದರೆ ಆ ಸಮಯವೇ ಅವುಗಳ ಸಂತಾನೋತ್ಪತ್ತಿಯ ಕಾಲ. ಒಂದು ಆರೋಗ್ಯವಂತ ಗಂಡು ನವಿಲು ತನ್ನ ಬಣ್ಣ ಬಣ್ಣದ ಗರಿಗಳನ್ನು ಹರಡಿ ದೇಹವನ್ನು ಕಂಪಿಸುತ್ತಾ ಹೆಣ್ಣು ನವಿಲಿನ ಗಮನ ಸೆಳೆಯಲು ಪ್ರಯತ್ನಿಸುತ್ತದೆ. ನವಿಲು ಕೇವಲ ಸುಂದರ ಪಕ್ಷಿಯಲ್ಲ, ಇದು ಕಾಡಿನ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ. ಇವು ಕೀಟಗಳು, ಬೀಜಗಳು, ಹಾವುಗಳ ಮರಿಗಳು, ಸಣ್ಣ ಹಲ್ಲಿಗಳು ಮತ್ತು ವಿಷಕಾರಿ ಕೀಟಗಳನ್ನು ತಿನ್ನುತ್ತವೆ. ಹೀಗಾಗಿ ಕಾಡಿನ ಪರಿಸರ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತವೆ. ಇನ್ನೊಂದು ವಿಶೇಷ ಸಂಗತಿ, ನವಿಲಿನ ಜೋರಾದ ಕೂಗು ಅನೇಕ ಬಾರಿ ಕಾಡಿನ ಇತರ ಪ್ರಾಣಿಗಳಿಗೆ ಅಪಾಯದ ಸೂಚನೆಯಾಗುತ್ತದೆ. ಹುಲಿ ಅಥವಾ ಚಿರತೆ ಹತ್ತಿರ ಬಂದಾಗ ನವಿಲಿನ ಕೂಗಿಗೆ ಜಿಂಕೆಗಳು ಮತ್ತು ಕಪಿಗಳು ಎಚ್ಚರಗೊಳ್ಳುತ್ತವೆ. ಅಂದರೆ ನವಿಲು ಕಾಡಿನ ನೈಸರ್ಗಿಕ ಎಚ್ಚರಿಕೆ ವ್ಯವಸ್ಥೆಯ ಒಂದು ಭಾಗ. ಕಾಡಿನಲ್ಲಿ ಒಂದು ನವಿಲಿನ ಸರಾಸರಿ ಆಯುಷ್ಯ ಸುಮಾರು 15 ಇದೀಗ ನಾವು ನೋಡುತ್ತಿರುವುದು ಸಾಂಬಾರ್ ಜಿಂಕೆ. ಭಾರತದ ಅತಿ ದೊಡ್ಡ ಜಿಂಕೆ ಜಾತಿಗಳಲ್ಲಿ ಇದು ಒಂದು. ಕಬಿನಿಯಂತಹ ಕಾಡುಗಳಲ್ಲಿ ಸಾಂಬಾರ್ ಜಿಂಕೆಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಹುಲಿಗಳಿಗೆ ಇವು ಪ್ರಮುಖ ಬೇಟೆ ಪ್ರಾಣಿಗಳಲ್ಲಿ ಒಂದಾಗಿರೋದ್ರಿಂದ ಆರೋಗ್ಯಕರ ಸಾಂಬಾರ್ ಜನಸಂಖ್ಯೆ ಇದ್ದರೆ ಮಾತ್ರ ಆರೋಗ್ಯಕರ ಹುಲಿ ಜನಸಂಖ್ಯೆಯೂ ಉಳಿಯುತ್ತದೆ. ಸಾಂಬಾರ್ ಜಿಂಕೆಗಳ ಎಚ್ಚರಿಕೆ ಕೂಗು ಕಾಡಿನ ಇತರ ಪ್ರಾಣಿಗಳಿಗೂ ಅಪಾಯದ ಸೂಚನೆಯಾಗುತ್ತದೆ. ಸ್ನೇಹಿತರೆ, ಈಗೋ ನಮ್ಮ ಮುಂದೆ ಕಾಣಿಸುತ್ತಿರುವುದು ಭಾರತೀಯ ಕಾಡುನಾಯಿಗಳು. ಇವುಗಳನ್ನು ಧೋಲ್ ಎಂದು ಕರೀತಾರೆ. ಹೆಚ್ಚಿನ ಜನರು ಹುಲಿ ಮತ್ತು ಚಿರತೆಯ ಬಗ್ಗೆ ಮಾತನಾಡ್ತಾರೆ, ಆದರೆ ಕಾಡಿನ ಅತ್ಯಂತ ಯಶಸ್ವಿ ಬೇಟೆಗಾರರಲ್ಲಿ ಕಾಡುನಾಯಿಗಳು ಸೇರಿವೆ. ಇವುಗಳ ಯಶಸ್ಸಿನ ರಹಸ್ಯ ಏನು ಗೊತ್ತಾ? ತಂಡದ ಕೆಲಸ. ಒಂಟಿಯಾಗಿ ಬೇಟೆಯಾಡೋ ಬದಲು ಇವು ಗುಂಪಾಗಿ ಬೇಟೆಯಾಡುತ್ತವೆ. ಒಂದು ಗುಂಪಿನಲ್ಲಿ ಸಾಮಾನ್ಯವಾಗಿ 6ರಿಂದ 15 ನಾಯಿಗಳು ಇರಬಹುದು, ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು. ಬೇಟೆಯ ಸಮಯದಲ್ಲಿ ಪ್ರತಿಯೊಂದು ನಾಯಿಗೂ ತನ್ನದೇ ಆದ ಜವಾಬ್ದಾರಿ ಇರ್ತದೆ. ಕೆಲವು ಮುಂದೆ ಓಡಿಸುತ್ತವೆ, ಕೆಲವು ಹಿಂದೆ ಸುತ್ತುತ್ತವೆ, ಇನ್ನೂ ಕೆಲವು ತಪ್ಪಿಸಿಕೊಳ್ಳುವ ದಾರಿಯನ್ನು ಮುಚ್ಚುತ್ತವೆ. ಇಂತಹ ಅದ್ಭುತ ತಂಡದ ಕಾರ್ಯದಿಂದ ದೊಡ್ಡ ಜಿಂಕೆಗಳನ್ನು ಸುಲಭವಾಗಿ ಬೇಟೆಯಾಡಲು ಸಾಧ್ಯವಾಗ್ತದೆ. ಕಾಡುನಾಯಿಗಳು ಬಹಳ ವೇಗವಾಗಿ ಓಡಬಲ್ಲವು, ಆದರೆ ಅವುಗಳ ದೊಡ್ಡ ಶಕ್ತಿ ವೇಗವಲ್ಲ, ಸಹಕಾರ. ಒಬ್ಬರಿಗಾಗಿ ಮತ್ತೊಬ್ಬರು ಕೆಲಸ ಮಾಡುವ ಗುಣ. ಇವುಗಳ ಯಶಸ್ವಿ ಬೇಟೆಯ ಪ್ರಮಾಣ ಅನೇಕ ದೊಡ್ಡ ಬೇಟೆಗಾರರಿಗಿಂತಲೂ ಹೆಚ್ಚು ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಗುಂಪಿನ ಮರಿಗಳಿಗೆ ಮೊದಲು ಆಹಾರ ನೀಡುವುದು ಕೂಡ ಇವುಗಳ ವಿಶೇಷ ಗುಣ. ಹಸಿದ ಮರಿಗಳು ಮೊದಲು ತಿನ್ನುತ್ತವೆ, ನಂತರ ದೊಡ್ಡವರು. ಇದು ಕಾಡಿನಲ್ಲಿರುವ ಅತ್ಯುತ್ತಮ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಕಾಡುನಾಯಿಗಳು ಆರೋಗ್ಯವಂತ ಪ್ರಾಣಿಗಳನ್ನು ಆಯ್ಕೆ ಮಾಡುವುದಿಲ್ಲ. ಹೆಚ್ಚಾಗಿ ದುರ್ಬಲ ಅಥವಾ ಅನಾರೋಗ್ಯದ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಇದರಿಂದ ಕಾಡಿನಲ್ಲಿ ಆರೋಗ್ಯಕರ ಪ್ರಾಣಿಗಳ ಸಂಖ್ಯೆ ಹೆಚ್ಚಲು ಸಹಾಯವಾಗುತ್ತದೆ. ಅಂದರೆ
ಇಂದಿನ ಸಫಾರಿಯಲ್ಲಿ ನಾವು ಕಬಿನಿಯ ಮತ್ತೊಂದು ಸುಂದರ ಮುಖವನ್ನು ನೋಡಿದೆವು. ನವಿಲಿನ ಸೌಂದರ್ಯ, ಸಾಂಬಾರ್ ಜಿಂಕೆಯ ಮಹತ್ವ, ಕಾಡು ನಾಯಿಗಳ ಅದ್ಭುತ ತಂಡದ ಕೆಲಸ ಮತ್ತು ದೂರದಲ್ಲಿ ಕಾಣಿಸುತ್ತಿರುವ ಈ ಭವ್ಯ ಆನೆಗಳು. ಪ್ರತಿಯೊಂದು ಪ್ರಾಣಿಯೂ ಈ ಕಾಡಿನ ಸಮತೋಲನಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ. ಕಾಡಿನಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಪ್ರತಿಯೊಂದು ಜೀವಿಯೂ ಪ್ರಕೃತಿಯ ಒಂದು ಅಮೂಲ್ಯ ಭಾಗ. ಸ್ನೇಹಿತರೆ, ಇದರೊಂದಿಗೆ ನಮ್ಮ ಇಂದಿನ ಕಬಿನಿ ಸರಣಿ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಆದರೆ ಇದು ಅಂತ್ಯವಲ್ಲ. ಈ ಆಗಸ್ಟ್ ತಿಂಗಳಲ್ಲಿ ನಾನು ಮತ್ತೆ ಕಬಿನಿಗೆ ಸಫಾರಿಗೆ ಬರುತ್ತಿದ್ದೇನೆ. ಹೊಸ ಹುಲಿ ಕತೆಗಳು, ಇನ್ನಷ್ಟು ಆನೆಗಳ ಹಿಂಡು, ಅದೃಷ್ಟ ಇದ್ದರೆ ಚಿರತೆ, ಕಾಡು ನಾಯಿಗಳು ಮತ್ತು ಇನ್ನೂ ಅನೇಕ ಅಪರೂಪದ ವನ್ಯಜೀವಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಆದ್ದರಿಂದ ಮಿಸ್ಟಿಕ್ ಹೆರಿಟೇಜ್ ಟ್ರೇಲ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಅವರೆಗೂ ಪ್ರಕೃತಿಯನ್ನು ಪ್ರೀತಿಸಿ, ಕಾಡನ್ನು ಗೌರವಿಸಿ. ಯಾಕೆಂದರೆ ಕಾಡು ನಮ್ಮದು ಅಲ್ಲ, ನಾವು ಕಾಡಿನ ಅತಿಥಿಗಳು. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Welcome to our wild world. Join the adventure and subscribe. Let's conserve this heritage together.